ಉತ್ತಮವಾದ ಎಸೆಂತರ ಅಂತ ಹೇಳ್ಬೋದು. ಬಹಳ ಅದ್ಭುತವಾಗಿ ಬೌಲಿಂಗ್ ಅನ್ನು ಮಾಡಿದರು ವೀರೇಶ್ ಅವರು ತಮ್ಮ ಮೊದಲನೇ ಎಸೆತದಲ್ಲಿ. ಉತ್ತಮವಾದ ಬ್ಯಾಟ್ಸ್ಮನ್ ಅಶೋಕ್ ಭಜಂತ್ರಿ ಅವರು ಈಗ ಸ್ಕ್ರೀಸ್ನಲ್ಲಿದ್ದಾರೆ. ಅನೇಕ ಪಂದ್ಯಗಳ ಆಡಿದ ಅನುಭವ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ಯಾವುದೇ ಅವಕಾಶವಿಲ್ಲ. ಮತ್ತೆ ಡಾಟ್ ಬಾಲ್ ಆಗಿದೆ. ಉತ್ತಮವಾದ ಬೌಲರ್ ಅಂತಲೇ ಹೇಳ್ಬೋದು ವೀರೇಶ್ ಅವರಿಗೆ. ದೊಡ್ಡ ಹೊಡೆತ ಎರ್ಜ್ ಆಗಿದೆ. ರನ್ಔಟ್ ಆಗೋ ಸಾಧ್ಯತೆ ಕೂಡ ಇದೆ. ಕಾದು ನೋಡೋಣ. ವಿಕೆಟ್. ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ತೆರಳುತ್ತಾ ಇದ್ದಾರೆ ನಾಯಕ ಅಶೋಕ್ ಅವರು. ಬಹಳ ಅದ್ಭುತವಾಗಿ ಚೆಂಡನ್ನು ಎಸೆದ್ರು ಸೂರಜ್ ಅವರು. ಯಾವುದೇ ರನ್ ಇಲ್ಲದೆ ತೆರಳುತ್ತಾ ಇದ್ದಾರೆ ನಾಯಕ ಅಶೋಕ್ ಭಜಂತ್ರಿ ಅವರು. ಸೊ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆದ್ರು ಅನ್ಕೋತೀನಿ. ಚೆಂಡು ಹೋಗಿದೆ ಅನ್ಕೊಂಡು ಸ್ಕ್ರೀಸ್ ಬಿಟ್ಟು ಬಂದರು. ಆದರೆ ಅದನ್ನು ಗುರುತಿಸಿದಂಥ ಸೂರಜ್ ಅವರು ನೇರವಾಗಿ ಸ್ಟಿಕ್ಕಿಗೆ ಚೆಂಡನ್ನು ಹೋಗದ ಕಾರಣ ಒಂದು ವಿಕೆಟನ್ನು ಕಳೆದುಕೊಳ್ತಾರೆ. ಇನ್ನು ಅವರ ಸ್ಥಾನವನ್ನು ತುಂಬಲು ದೈತ್ಯ ಆಟಗಾರ ಆಕಾಶ್ ಹುಂಡೇಕರ್ ಅವರೀಗ ಸ್ಕ್ರೀಜ್ಗೆ ಆಗಮಿಸ್ತಾ ಇದ್ದಾರೆ. ದೊಡ್ಡ ಹೊಡೆತಗಾರ ಅಂತಾನೆ ಹೇಳ್ಬೋದು ಆಕಾಶ್ ಅವರಿಗೆ. ಇವರು ಕೂಡ ಹೊರಗಿನಿಂದ ಬಂದಂತ ಆಟಗಾರ ಹೌದು. ಶೂನ್ಯ ರನ್ನಿಗೆ ಒಂದು ವಿಕೆಟ್ ಕಳೆದುಕೊಂಡಿದ್ದಾರೆ ದುರ್ಗಾಬಾಯಿ ಆಟಗಾರರು. ವೀರೇಶ್ ಅವರು ತಮ್ಮ 4ನೇ ಎಸೆತವನ್ನ ಆಕಾಶ್ ಅವರಿಗೆ ಹಾಕಲು ರೆಡಿಯಾಗಿದ್ದಾರೆ. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಅಪೀಲ್ ಇದೆ ಜೋರಾಗಿ. ಕಾದು ನೋಡೋಣ. ಅಂಪೈರ್ ಯಾವುದೇ ನಿರ್ಣಯವನ್ನು ನೀಡಲಿಲ್ಲ. ಮತ್ತೆ ಡಾಟ್ ಬಾಲ್ ಆಗಿದೆ. ತಮ್ಮ 4 ಎಸೆತದಲ್ಲಿ ಯಾವುದೇ ರನ್ಗಳನ್ನು ನೀಡ್ತಾ ಇಲ್ಲ ವೀರೇಶ್ ಅವರು. ಬಹಳ ಅದ್ಭುತವಾಗಿ ಬೌಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸ್ಟ್ರೈಕ್ ನಲ್ಲಿ ಆಕಾಶ್ ಅವರು. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ರನ್ಔಟ್ ಆಗೋ ಸಾಧ್ಯತೆ, ಆದರೆ ಚೆಂಡು ಸಿಗಲಿಲ್ಲ. ಹಾಗಾಗಿ ಸರ್ ಇದು ಬ್ಯಾಟ ಲೆಗ್ ಬೈ ಲೆಗ್. ಓಕೆ, ಲೆಗ್ ಬೈ ಮೂಲಕ 1 ರನ್ ಗಳಿಸ್ಕೊಳ್ತಾರೆ ಆಕಾಶ್ ಅವರು. ಇವರನ್ನ ಕೊನೆಯ ಎಸೆತ. ಅಭಿವ್ರ ಚಸ್ಮಾ ತೆಗಿರಿ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಅಲ್ಲಿ ದೊಡ್ಡ ಜೋರಾಗಿ ಅಪೀಲ್ ಇದೆ. ಓವರ್ ಚೇಂಜ್. ಯಾವುದೇ ವಿಕೆಟ್ ಇಲ್ಲ. ಉತ್ತಮವಾದ ಎಸೆತ. ಒಂದು ಓವರ್ ಮುಕ್ತಾಯಕ್ಕೆ 1 ರನ್ 1 ವಿಕೆಟ್. ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಂಡಿದ್ದಾರೆ. ಅದೇ ಒಂದು ಲೆಗ್ ಬೈ ಮೂಲಕ 1 ರನ್ ಗಳಿಸಿಕೊಂಡಂತ ದುರ್ಗಾ ಬಾಯ್ಸ್ ಆಟಗಾರರು.